ನನ್ಗೊಂದು DM ಬಂದಿತ್ತು ಇಂಟ್ರಾಡೇ ಮಾಡಿದ್ರೆ ಚಾರ್ಜಸ್ ಎಷ್ಟು ಕಟ್ಟಬೇಕು ಅಂತ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಬರೀ ಒಂದೇ ಒಂದು ಟ್ರೇಡ್ ತಗೊಂಡ್ರೆ ಎಷ್ಟು ಚಾರ್ಜಸ್ ಕಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಆಲ್ರೆಡಿ 30 ಡೇಸ್ ಚಾಲೆಂಜ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಚಾರ್ಜಸ್ ಕಟ್ ಆಗುತ್ತೆ ಅಂತ. ಬಟ್ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿರುತ್ತೆ, ಪೂರ್ತಿ ನೋಡಿ. ಇಂಟ್ರಾಡೇ ಅಲ್ಲಿ ಚಾರ್ಜಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತಂದ್ರೆ, ನೀವು ಪ್ರಾಫಿಟ್ ಆದ್ರೂ ಮಾಡಿ ಅಥವಾ ಲಾಸ್ ಆದ್ರೂ ಮಾಡ್ಕೊಳ್ಳಿ, ಬಟ್ ಚಾರ್ಜಸ್ ಅಂತೂ ಕಟ್ಟಲೇಬೇಕು. ನೀವು ಪ್ರಾಫಿಟ್ ಆದಾಗ್ಲೂ ಕಟ್ಟಲೇಬೇಕು, ಲಾಸ್ ಆದಾಗ್ಲೂ ಕಟ್ಟಲೇಬೇಕು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಾನು 300 ಕ್ವಾಂಟಿಟಿನ ಬೈ ಮಾಡಿದ್ದೆ, 38,000 ಕ್ಯಾಪಿಟಲ್ ಅನ್ನ ಯೂಸ್ ಮಾಡಿದೆ. ಬೈ ಮಾಡಿದಾಗ ಬ್ರೋಕರೇಜ್ 20 ರೂಪಾಯಿ ಕಟ್ ಆಗಿದೆ. ಹಾಗೆ ನಾನು ಸ್ವಲ್ಪ ಪ್ರಾಫಿಟ್ ಬಂದ ಮೇಲೆ 300 ಕ್ವಾಂಟಿಟಿನ ಸೆಲ್ ಮಾಡಿದೀನಿ. ಸೆಲ್ ಮಾಡಿದಾಗ ಕೂಡ ಬ್ರೋಕರೇಜ್ 20 ರೂಪಾಯಿ ಕಟ್ ಆಗಿದೆ. ಟೋಟಲ್ ಒಂದು ಟ್ರೇಡ್ ಗೆ ನನಗೆ 40 ರೂಪಾಯಿ ಕಟ್ ಆಗಿದೆ. ನೀವು ಯಾವುದೇ ಟ್ರೇಡ್ ಮಾಡಿದ್ರು ಕೂಡ ಬೈ ಮಾಡಿ ಸೆಲ್ ಮಾಡಬೇಕು ಅಥವಾ ಸೆಲ್ ಮಾಡಿ ಬೈ ಮಾಡಬೇಕು. ಇಂಟ್ರಾಡೇಲಿ ಒಂದು ಟ್ರೇಡ್ ಗೆ 40 ರೂಪಾಯಿ ಕಟ್ ಆಗುತ್ತೆ ಬ್ರೋಕರೇಜ್. ಅದೇ ರೀತಿ ನೀವು ಗಮನಿಸ್ತಾ ಇರಬಹುದು, ನಾನು ಟೋಟಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರೋದು 4,122 ರೂಪಾಯಿ. ಅದರಲ್ಲಿ ಬ್ರೋಕರೇಜ್ 40 ರೂಪಾಯಿ ಹೋದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ 48 ರೂಪಾಯಿ ಹೋಗಿದೆ. ಇದು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಬ್ರೋಕರೇಜ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇನ್ನು CGST 4 ರೂಪಾಯಿ 70 ಪೈಸಾ, SGST 4 ರೂಪಾಯಿ 70 ಪೈಸಾ, ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ 11 ರೂಪಾಯಿ 50 ಪೈಸಾ, ಸೆಬಿ ಟರ್ನ್ ಓವರ್ ಫೀಸ್ 39 ಪೈಸಾ, ಸ್ಟಾಂಪ್ ಡ್ಯೂಟಿ 6 ರೂಪಾಯಿ, IPF ಚಾರ್ಜಸ್ 39 ಪೈಸಾ. ಟೋಟಲ್ ನಂಗೆ ರಿಸೀವ್ ಆಗಿರುವಂತ ಅಮೌಂಟ್ 4,006 ರೂಪಾಯಿ 86 ಪೈಸಾ. ನಾನು ತಗೊಂಡಿದ್ದು ಒಂದೇ ಒಂದು ಟ್ರೇಡ್. ಒಂದು ಟ್ರೇಡ್ ಗೆ ನನಗೆ 115 ರೂಪಾಯಿ 69 ಪೈಸಾ ಚಾರ್ಜ್ ಮಾಡಿದ್ದಾರೆ. ಇಂಟ್ರಾಡೇ ಅಂದ್ರೆ ಇದೇ ರೀತಿ ಇರುತ್ತೆ. ನೀವು ಚಾರ್ಜಸ್ ಬಗ್ಗೆ ತಿಳ್ಕೊಂಡು ಟ್ರೇಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ಜನ ಬಿಗಿನರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರೆ, ನಾವು 1% ಪ್ರಾಫಿಟ್ ಮಾಡ್ತೀವಿ, 2% ಪ್ರಾಫಿಟ್ ಮಾಡ್ತೀವಿ ಅಂತ. ನೀವೇನಾದ್ರೂ 20,000 30,000 ಕ್ಯಾಪಿಟಲ್ ಇಟ್ಕೊಂಡು ಬಂದ್ರೆ ಈ ರೀತಿ ಚಾರ್ಜಸ್ ಹೋಗ್ಬಿಡುತ್ತೆ. ನಿಮ್ಗೆ 1% ಪ್ರಾಫಿಟ್ ಮಾಡಿದ್ರು ಕೂಡ 150-200 ರೂಪಾಯಿನ ಚಾರ್ಜಸ್ ನೀವು 150 ರೂಪಾಯಿ 200 ರೂಪಾಯಿ ಕಟ್ಬಿಟ್ಟಿರ್ತೀರಾ. ಅದಕ್ಕೋಸ್ಕರ ನೀವು ಜಾಸ್ತಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಚಾರ್ಜಸ್ ಕಾಣಿಸೋದಿಲ್ಲ. ಬಟ್ ಕಡಿಮೆ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ತಾ ಇದೀರಾ ಅಂತಂದ್ರೆ ಈ ರೀತಿ ಚಾರ್ಜಸ್ ಕಟ್ಟಲೇಬೇಕಾಗುತ್ತೆ. ನಿಮ್ ದುಡ್ಡು ಏನು ಉಳಿಯೋದಿಲ್ಲ. ಚಾರ್ಜಸ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇಂಟ್ರಾಡೇ ಚಾರ್ಜಸ್ ಈ ರೀತಿ ಇರುತ್ತೆ. ಈ ರೀಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಫಿನಾನ್ಷಿಯಲ್ ಕಂಟೆಂಟ್ಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.